ಗೊತ್ತಾ? ಕರೆ ನಿಮ್ಮ ಜೆ ಜೆ ಕರೀರಿ. ಗೊತ್ತಾ? ನಿಮ್ಮನಿಗೂ ಹಂಗೆ ಬಂದಿರ, ನಿಮ್ಮನಿಗೂ ಹಂಗೆ ಬಂದಿರ. ನಿಮ್ಮನಿಗೂ 4 ದಿನ ನೀರು ಬಿಟ್ಕೊಂಡ್ರೆ ನಿಮ್ಮನಿಗೂ ಇವ ಮನಗೂ ಅದಕ್ಕೆ ನಮ್ಮ ಮನೆ 2 ದಿನಕ್ಕೋಸಿ ನೀರು ಕುಡಿಬೇಕು. ಯಾಕೆ ಕುಡಿಬೇಕು 2 ದಿನಕ್ಕೋಸಿ ನೀರು ಅಂತ ಬರ್ಸಿ ನೀರಲ್ಲ. ಅದಕ್ಕೆ ಸಮಾಧಾನ ಅಲ್ಲಿ ಬಂದಾಗ ಬಿಡಕ್ಕೆಲ್ಲ ನೀರು ಫ್ಯಾಕ್ಟ್ರಿ ಬಿಡಕ್ಕೆಲ್ಲ 1 ಗಂಟೆ ಕೊಡ್ಬೋದು. ಫ್ಯಾಕ್ಟ್ರಿಗೆ ಬೋರ್ ಹಾಕ್ಸತ್ತನವ. ನೀವು ನಮ್ಗೋಸ್ಕರ ಇದಾರ, ಫ್ಯಾಕ್ಟ್ರಿಗೋಸ್ಕರ ಇದಾರ ನೀವು. ನೀವು ನಿಲ್ಸಿ ಸುಮ್ಮನಿರಿ ಸರ್. ಕುಡಿಯ ನೀರು ಜಾಸ್ತಿ ಇದ್ರೆ ಕೊಡಿ, ಅವ್ರಿಗೆ ಕೊಡಬೇಡ ಅಂತ ನಾವು ಹೇಳಲ್ಲ. ಜಾಸ್ತಿ ನೀರಿದಾಗ ಫ್ಯಾಕ್ಟ್ರಿವರೆಗೂ ನಿಮ್ಮಟ್ಟಿಗೂ ತಗೊಂಡೋಗಿ ಯಾರ್ಯಾರು ಕುಡಿ, ನಾವು ಕೇಳಲ್ಲ. ನಮ್ಗೆ ತೊಂದರೆ ಇರಲ್ಲ ನೀರು. ಫಸ್ಟ್ ಕುಡಿಯಕ್ ಕೊಡಿ, ಆಮೇಲೆ ಫ್ಯಾಕ್ಟ್ರಿಗೆ. ಕೃಷಿಗೆ ಕೊಡಲ್ಲ, ಕೃಷಿ ಆಮೇಲೆ ಫ್ಯಾಕ್ಟ್ರಿ, 3ನೇ ಹಂತದ ಫ್ಯಾಕ್ಟ್ರಿ. ನೀವು ಕುಡಿದ ಫ್ಯಾಕ್ಟ್ರಿ ಕೊಡ್ಬಿಟ್ರೆ ನಮ್ಗೆ ಅಚ್ಚ ಕೊಡಬೇಕು, ಜಾಸ್ತಿ ಆದ್ರೂ ಕೊಡಿ. ನಾವೇನು ನೀರು ಇಟ್ಕೊಂಡೆ ಮಾಡುವ. ಒಳ್ಳೆ ನೀರ್ನು ಈ ನೀರ್ನು ಮಿಕ್ಸ್ ಮಾಡಬಾರ್ದು. ಆರೋಗ್ಯ ಹದಗೆಟ್ಟು ಯಾರು ಜವಾಬ್ದಾರರು? ಏನಾಗ್ತದೆ ಗೊತ್ತಾಗೋ? ಆರೋಗ್ಯ ಹದಗೆಡ್ತದ. 2 ಮಿಕ್ಸ್ ಮಾಡಿದ್ರೆ ಕುಡ್ದಾರ ಸಹ ನೀರ್ನ. ನಾಳೆ DHO ಹೇಳಿ ಆಗ ನಿಮ್ ಶಿಷ್ಟವನ್ನ ಕುಡಿಸೋದು ಜನಗಳಿಗೆ ಪೆದ್ದ ಬಟ್ಟೆಗ ನಾವು ನೀವು ಕೊಟ್ಕೊಡೋದು ಕುಡಿಯೋದು. ದುಡ್ಡು ತಗೊಳಲ್ವಾ? ಟ್ಯಾಕ್ಸ್ ಕಟ್ಟಲ್ವಾ ನಾವು? ನೀವು ಸಂಬಳ ಕೊಡಲ್ವಾ? ಇಲ್ಲೇ ಕೂತಿರ್ತೀವಿ, ನಾನು ಏನು ಮಾತಾಡಲ್ಲ ಮೇಡಮ್. ನಾವ್ ಇಲ್ಲೇ ಕೂತಿರ್ತೀವಿ, ನೀವು ಕರೆಸಿರ ಬಿಟ್ಟಿರೋ ನಾಳೆ ಒಳ್ಳೆ ನೀರು ಕೊಡ್ಬೇಕು. ಇಲ್ಲ ಜೇಜಲನ್ನು ಕರ್ಕೊಂಡ್ರಿ ಪ್ರತಿ ದಿನ ಬಿಡಿ ನೀರ್ನ. ತಂಗಳ ನೀರ್ನ ಕುಡಿಯಲ್ಲ. ನೀವು ತಂಗಳ ನೀರು ಕುಡಿದ್ರೆ ಅದೇನೋ 7,000 ಬಾಟ್ಲು 1 ಬಾಟ್ಲು ಕುಡಿತಾರ ಗೊತ್ತಾ ನಿಮ್ಗ? ಆಯ್ತು ಮೇಡಮ್, ನೀರು ವಿಷಯದಲ್ಲಿ ಇವರು ಎಷ್ಟು ಬೇಜವಾಬ್ದಾರಿ ಅಂತ. ನೀರು ಮೂಲಭೂತ ಹಕ್ಕುಗಳು 1 ನಮಗ್ ಕೊಟ್ಟರೆ ಅವ್ರು ಕೊಡಿ. ಒಂದು ವಿವೇಕ ತಿಳ್ಕೋಬೇಕು ನೀವು. ಬೇರೆ ಬೇರೆ ಆಟ ಆಡಿ, ಇವತ್ತು ಖಾತೆ ಮಾಡೋದು ನಾಳೆ ಮಾಡಿ, ಓಕೆ. ಅದು ನೀರು ಇವತ್ತು ಕುಡಿಬೇಕು. ನೀವ್ ಹೇಳಿದ್ರೆ ಮಣಿ ಒಟ್ಟಿಗೆ ಜಲ ಒಳ ನೀರು ಬಂದಿದೆ ಅಂತ ಕುಡಿದೇ ಇದ್ದವನು ಒಟ್ಟು ಹೇಳಿದ್ರೆ ಸರ್ ನೀವು ಹೇಳಿದ್ರೆ ಅದು ಮಾನವೀಯತೆ. ಹಾಗಾಗಿ ನಾವಿನ್ನೇನು ಇಲ್ಲ ಎದ್ದು ಅಲ್ಲ, ಇವತ್ತು ಇಲ್ಲೇ ಕೂತಿರ್ತೀವಿ. ಎಲ್ಲಾನು ತಗೊಳ್ಳಿ ಟೈಮ್ನ ಸರಿಪಡಿಸಿ. ಆಯ್ತಾಯ್ತಾ? ನೀವು ಬೇಜವಾಬ್ದಾರಿ ಉತ್ತರಗಳನ್ನ ಕೊಡಬೇಡಿ.